ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೊತ್ತಿರ್ಬೋದು ನಿಮಗೆ, ಫಂಕ್ಷನ್ ದಿನ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲ ಕಸ ಗುಡಿಸ್ಕೊಂಡು ಅದೆಲ್ಲ ಇರೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದೇ ಕಾರಣಕ್ಕೆ ನಾನು ಪ್ರೀವಿಯಸ್ ಡೇನೇ ಫುಲ್ ಮನೇನ ನೀಟಾಗಿ ಆಲ್ಮೋಸ್ಟ್ ಡೀಪ್ ಕ್ಲೀನಿಂಗ್ ಮಾಡಿಬಿಟ್ಟು ನೀಟಾಗಿ ಇಟ್ಟಿದ್ದೀನಿ. ಬಟ್ ಸೋಫಾ ಕವರ್ಸ್ ಅದೆಲ್ಲನೂ ನೈಟ್ ಹಾಕೋಣ ಅಂತ ಹೇಳ್ಬಿಟ್ಟು, ಸೊ ಬೆಳಗ್ಗೆ ನಾವು ರೂಮ್ನ ಡೆಕೋರೇಟ್ ಮಾಡಿದ್ವಿ ನಮ್ಮ ಪಾಪುಗೋಸ್ಕರ. ಸೊ ಅದೆಲ್ಲನೂ ನಾನು ಎತ್ತಿದ್ದೀನಿ. ಟೆಡಿ ಬಿಯರ್ಸ್ ಮಾತ್ರ ಎತ್ತಿದ್ದೀನಿ, ಇನ್ನು ಬಲೂನ್ಸ್ ಇದ್ದಾವೆ, ಅದೆಲ್ಲ ಹಾಲಲ್ಲಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು, ಬಿಕಾಸ್ ನೈಟ್ ಕೇಕ್ ಕಟ್ ಮಾಡ್ತೀನಿ. ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನೆಕ್ಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು, ಪ್ರಿಪ್ರೇಷನ್ಸ್, ನಮ್ಮ ಪಾಪುದು ಬರ್ಡೇ ಪ್ರಿಪ್ರೇಷನ್ಸ್ ವಿಡಿಯೋ. ಸೊ ಇದು ಸಹ ಪ್ರೀವಿಯಸ್ ವಿಡಿಯೋಗೆ ಆ್ಯಡ್ ಮಾಡಿದರೆ ತುಂಬ ಲೆಂತ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಸೊ ಇವಾಗ ತಗೋತಾ ಇರೋ ವಿಡಿಯೋನ ನಾನು ನೆಕ್ಸ್ಟ್ ಪಾರ್ಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದ್ಬಿಟ್ಟು ನೈಟ್ 10 o'clock ಆಗಿದೆ. ಆಲ್ರೆಡಿ ನಮ್ಮ ಪ್ಲ್ಯಾನಿಂಗ್ ಪ್ರಕಾರ ಓಕೆ 8-8:30 ಅನ್ನೋಷ್ಟರಲ್ಲಿ ಅಪ್ಪ ಅಮ್ಮ ಬರ್ತಾರೆ. ಸೊ ಕೇಕ್ ಕಟಿಂಗ್ ಎಲ್ಲ ಅವಾಗ ಮಾಡೋಣ ಅಂತ ಹೇಳ್ಬಿಟ್ಟು, ಬಟ್ ಅವರು ಹಸಗಳಿರೋ ಕಾರಣಕ್ಕೆ ಎಲ್ಲ ಕೆಲಸ ಮುಗಿಸಿ ಒಂದೇ ಸರಿ ಬಂದರೆ ಸೊ ಆಲ್ಮೋಸ್ಟ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ಅನ್ನೋ ಕಾರಣಕ್ಕೆ ಅವ್ರು ಸ್ವಲ್ಪ ಲೇಟಾಗಿ ಬರ್ತಿದ್ದಾರೆ. ಸೊ ಇನ್ನೇನು ಆಲ್ಮೋಸ್ಟ್ ಬರ್ತಾ ಇದ್ದಾರೆ ಆನ್ ದ ವೇ. ಆ್ಯಂಡ್ ಫ್ರೆಂಡ್ ಫ್ಯಾಮ್ಲಿ ಸಹ ಬಂದಿದ್ದಾರೆ ಕೇಕ್ ಕಟಿಂಗ್ ಮಾಡಿಸೋದಕ್ಕೆ ನಮ್ಮ ಪಾಪುಗೆ. ಸೊ ಇವಾಗ ಒಂದ್ಸರಿ ಆ್ಯಕ್ಚುಲ್ ಬರ್ಡೇ ಇವತ್ತೇ ಅಲ್ವಾ ನಮ್ಮ ಪಾಪುದು. ಸೊ ಅದಕ್ಕೆ ಇವಾಗ ಕೇಕ್ ಕಟಿಂಗ್ ಮಾಡಿಸ್ತೀವಿ ನಮ್ಮ ಪಾಪುಗೆ. ಸೊ ಅದಕ್ಕೆ ಸಿಂಪಲಾಗಿ ರೆಡಿ ಆಗಿದ್ದೀನಿ, ಹೇಗಿದ್ರು ನಾಳೆ ರೆಡಿ ಆಗೋದು ಇದ್ದಿದ್ದೇನೆ. ಸೊ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೂ ಹೋಗಿ ಬಂದಿದ್ವಿ. ಸೊ ಅದಕ್ಕೆ ಮತ್ತೆ ಇವಾಗೆಲ್ಲ ಯಾತಕ್ಕೆ ರೆಡಿ ಆಗೋದು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ನೈಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. ಆ್ಯಂಡ್ ನಮ್ಮ ಪಾಪುಗೂ ಸಹ ಬೆಳಗ್ಗೆ ಹಾಕಿದ್ದು ಸ್ವಲ್ಪ ಹೆವಿ ಅಂತಲೇ ಅನ್ನಿಸ್ತು ಸೆಕೆಗೆ. ಅದನ್ನು ರಿಮೂವ್ ಮಾಡಿಬಿಟ್ಟು ಒಂದು ಫ್ರಾಕ್ ಥರ ಲೈಕ್ ಕಾಟನ್ ಫ್ರಾಕ್ ಹಾಕಿದ್ದೀನಿ. ಸೊ ಇರಲಿ ಸಾಕು, ಇನ್ನೇನು ಮಲ್ಕೋತಾಳೆ ಅವಳು ಅಂತ ಹೇಳ್ಬಿಟ್ಟು. ಸೊ ಇದೆಷ್ಟು ಮತ್ತು ಇವಾಗ ಕೇಕ್ ಕಟ್ಟಿಂಗ್ ಇರುತ್ತೆ. ಇನ್ನು ಅಪ್ಡೇಟ್ಸ್ ಅನ್ನೋದಾದರೆ ಆಲ್ರೆಡಿ ಡೆಕೋರೇಷನ್ ಬಿಟ್ಟು ಇನ್ನು ಪೆಂಡಲ್ ಚೇರ್ಸ್ ಎಲ್ಲ ಏನೇನು ಹಾಕಬೇಕಾಯಿತು ಅದೆಲ್ಲ ಹಾಕಿದ್ದಾರೆ. ಆ್ಯಂಡ್ ಭಟ್ರು ಸಹ ಬಂದಿದ್ದಾರೆ, ಅಡುಗೆಗೆ ಏನೇನೆಲ್ಲ ಬೇಕು ಅದೆಲ್ಲ ಚಾಪಿಂಗ್ ಕಟ್ ಮಾಡ್ಕೋತಾ ಇದ್ದಾರೆ. ಸೊ ಇದಿಷ್ಟು ನಡೀತಾ ಇದೆ. ಇನ್ನು ನಾಳೆ ಅಂದರೆ ಇವಾಗಿಂದನೇ ಪ್ರಿಪ್ರೇಷನ್ಸು, ಲೇಟ್ ನೈಟಿಂದನೇ ಸ್ಟಾರ್ಟ್ ಮಾಡ್ತಾರೆ ಕುಕ್ಕಿಂಗ್ ಎಲ್ಲನೂ. ಸೊ ಇದಿಷ್ಟು ನಡೀತಾ ಇದೆ. ಸೊ ಸ್ಟೇ ಟ್ಯೂನ್ಡ್. ಇವಾಗ ಕೇಕ್ ಕಟಿಂಗ್ ಮಾಡಬೇಕು ನಾವು ಅಪ್ಪ ನಮ್ಮಮ್ಮ ಬಂದಿದ್ದ ತಕ್ಷಣವೇ. ಸೊ ಸ್ಟೇ ಟ್ಯೂನ್ಡ್. ಸೊ ಶ್ರೀ ನಾನು ಹೇಳಿದ್ನಲ್ಲ ಹಾಲಲ್ಲಿ ಡೆಕೋರೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಸೊ ಮಾರ್ನಿಂಗ್ ಏನು ರೂಮಲ್ಲಿ ಮಾಡಿದ್ವಿ ಅದನ್ನೇ ಈಗ ಹಾಲಲ್ಲಿ ಮಾಡ್ತಾಯಿದ್ದೀವಿ ಅಷ್ಟೇ. ಲೈಕ್ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸೋಣ ಈಗ ನಮ್ಮ ಪಾಪುಗೆ ಅಂತ ಹೇಳ್ಬಿಟ್ಟು. ಸೊ ಆಲ್ರೆಡಿ ಅಪ್ಪ ಅಮ್ಮ, ನನ್ನ ತಮ್ಮ, ನನ್ನ ತಮ್ಮನ ಹೆಂಡತಿ ಮತ್ತು ಫ್ರೆಂಡ್ ಫ್ಯಾಮ್ಲಿ ಎಲ್ಲರೂ ಬಂದಿದ್ದಾರೆ ಕೇಕ್ ಕಟ್ಟಿಂಗ್ಗೆ. ಹ್ಯಾಪಿ ಬರ್ತ್ಡೇ ಕುಶಿಮಾ. ಹ್ಯಾಪಿ ಬರ್ತ್ಡೇ ಕುಶಿಮಾ. ಹ್ಯಾಪಿ ಬರ್ಡೇ ಕುಶಿಮಾ ಅಲ್ಲ, ದಾನ್ವಿಕಾ ಹೇಳ್ಬೇಕು. ಹ್ಯಾಪಿ ಬರ್ಡೇ ಖುಷಿ. ದಾನ್ವಿಕಾ ಅಂತ ಬರ್ಡೇ. ಯಾರು ಕೈಲ ಹೋಗ್ಬೇಕು. ಇದ್ರಲ್ಲಿ ತೆಗ್ದಿದ್ದೀನಿ. ಗಟ್ಟು ಮಾಡ್ತಾನೆ ಅವಳೆ. ತಿನ್ನು ಫಸ್ಟ್ ತಿನ್ನು ಕುಶಿಮಾ. ಹಿಂಗ್ ಇಟ್ಕೊಂಡು ತೆಗಿ ಸರಿಯಾಗಿ. ಸಾಕ್ ಬಿಡಮ್ಮ, ತಿನ್ಸ್ಬೇಡ್ರಮ್ಮ.
ಅಯ್ಯೋ ಜಾಸ್ತಿ ಜಾಸ್ತಿ ಆಯ್ತು. ಸ್ವಲ್ಪ ಸ್ವಲ್ಪನೇ. ಅಮ್ಮ ನಂಗೆ ತಿನ್ಸಮ್ಮ. ಅಜ್ಜಿ ತಿಂಚು. ಕಟ್ ಮಾಡೋದೇ ಅವಳ ಕೆಲಸ. ನಾನು ಬರೀ ಕಟ್ ಮಾಡೋದಷ್ಟೇ. ನೋ ನೋ ಅಜ್ಜಿ ಅಷ್ಟೊಂದೆಲ್ಲ ನಾನು ತಿನ್ನಲ್ಲ ಅಜ್ಜಿ. ಸ್ಟ್ರೈಟ್ ಏನೋ ತೆಗಿತಾರದು ಅವಾಗಿಂದ. ಹಂಗೆ ತೆಗಿಬಾರ್ದಿತ್ತು. ನೋಡ್ತಾಳೆ ಗೊತ್ತಾ ನೀನೆಲ್ಲ ಯಾವ ಬಿಡಿಸೋಳು ಪಿಳ್ಳ ಕಂಪು ನೀವ್ ಹೋಗಿ ಬೇಗ. ಪಿಳ್ಳುಮ್ಮ ಹೋಗಮ್ಮ. ಪಿಳ್ಳು ಡಾರ್ಲಿಂಗ್ ಬೇಗ ಹೋಗು ನೀನು. ಥ್ಯಾಂಕ್ ಯು ಕಂಪು ಅಕ್ಕ. ಫೋನ್ ಬಿಡು. ಮನ್ಮಿತ್ ಒಂದ್ ಪೀಸ್ ತಿನ್ಸಮ್ಮ ಹಂಗೆ. ನೀನ್ ತಿನ್ಸು ತಂಗಿಗೆ. ಅಮ್ಮ ಪಕ್ಕಕ್ಕೆ ಬಾ ಅಮ್ಮ. ಮನ್ಮಿತ್ಗೆ ತಿನ್ಸಮ್ಮ ನೀನ್ ಹಂಗೆ. ಹ್ಯಾಪಿ ಬರ್ಡೇ ಮನ್ವಿತ್. ಮನ್ವಿತ್ ಹ್ಯಾಪಿ ಬರ್ಡೇ. ಯಾರ ಬರ್ಡೇನಾ ಮನ್ವಿತ್? ಈಗ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಸೊ ಅದಕ್ಕೆ ಕೇಕ್ ಎಲ್ಲನೂ ಎಲ್ಲರಿಗೂ ಹಾಕ್ಕೊಡ್ತಾ ಇದ್ದಾರೆ ಶ್ರೀ. ಸೊ ಕೇಕ್ ಎಲ್ಲ ತಿಂದ್ಬಿಟ್ಟು ಮತ್ತೆ ಹೊರಡ್ತಾರೆ ಮನೆಗೆ. ಸೊ ಆಲ್ಮೋಸ್ಟ್ ಈಗ ಟೈಮ್ 11 ಆ ಥರ ಆಗಿದೆ ಅಂತ ಅನ್ಕೋತೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮತ್ತೆ ಅಪ್ಪ ಅಮ್ಮನೂ ಮನೆಗೆ ರಿಟರ್ನ್ ಹೋಗ್ತಾರೆ, ಬೆಳಗ್ಗೆಗೆ ಬರ್ತಾರೆ. ಆ್ಯಂಡ್ ಫ್ರೆಂಡ್ ಫ್ಯಾಮ್ಲಿ ಸಹ ಮನೆಗೆ ಹೋಗ್ತಾರೆ. ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾ ಇದೀರಿ, ಪರವಾಗಿಲ್ಲ.